ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ. ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋ ಅನ್ನೋದು ಒಂದು ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ಆಗಿದೆ. ಭಾರತದಲ್ಲಿರೋ ಲಕ್ಷಾಂತರ ಜನರು ಮತ್ತು ಜಗತ್ತಿನಾದ್ಯಂತ ಇರೋ ಜನಗಳಿಗೆ ತಮ್ಮ ಹಾರ್ಟ್ ನ ಹೇಗೆ ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಕುರಿತು ಇನ್ಫಾರ್ಮೇಶನ್ ಕೊಡೋದು ಇದರ ಮುಖ್ಯ ಉದ್ದೇಶವಾಗಿದೆ. ಇವತ್ತಿನ ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋನ ಎಪಿಸೋಡ್ನಲ್ಲಿ ನಮ್ಮ ಹೃದಯ ಯಾವುದೇ ಅಡೆತಡೆಗಳಿಲ್ಲದೆ ಸ್ಮೂತ್ ಆಗಿ ಬಡಿಯೋದಕ್ಕೋಸ್ಕರ ನಮ್ಮ ಹೃದಯದಲ್ಲಿರೋ ಬ್ಲಡ್ ಫ್ಲೋ ಸ್ಮೂತ್ ಆಗಿ ಆಗೋದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಕ್ಯಾತ್ ಲ್ಯಾಬ್ ಅಂದ್ರೆ ಕಾರ್ಡಿಯಾಕ್ ಕೆಥೆಟರೈಸೇಷನ್ ಲ್ಯಾಬೊರೇಟರಿಯಲ್ಲಿ ಮಾಡೋ ಸರ್ಟೇನ್ ಪ್ರೊಸೀಜರ್ಸ್ ಲೈಕ್ ಆಂಜಿಯೋಗ್ರಫಿ ಮತ್ತೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ನಮ್ಮ ಹೃದಯದ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಕೊಡೋಕೆ ನಮ್ ಜೊತೆ ಇವತ್ತಿದ್ದಾರೆ ಇಂಡಿಯಾದ ಹಾಗೂ ನಮ್ಮ ಹೆಮ್ಮೆಯ ಮೈಸೂರಿನ ಸುಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಜೆ ರಾಜಗೋಪಾಲ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ಸೊ ಇವತ್ತು ನೀವು ನಮ್ ಜೊತೆ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವು ನಿಮ್ ಜೊತೆ ಕ್ಯಾತ್ ಲ್ಯಾಬಿಗೆ ಬರ್ತೀವಿ. ನಾವು ಮತ್ತೆ ನಮ್ ಕ್ಯಾಮ್ರಾ ಟೀಮ್ ತುಂಬಾ ಎಕ್ಸೈಟ್ ಆಗಿದ್ದೀವಿ ಅಲ್ಲಿ ಬಂದು ನೀವು ಪರ್ಫಾರ್ಮ್ ಮಾಡೋ ಪ್ರೋಗ್ರಾಮ್ಸ್ ಪ್ರೊಸೀಜರ್ಸ್ ನೆಲ್ಲ ನೋಡೋಕೆ. ಸೊ ಕರ್ಕೊಂಡು ಹೋಗ್ತೀರಾ ಸರ್? ಓ ವೆಲ್ಕಮ್. ಕ್ಯಾತ್ ಲ್ಯಾಬ್ ಅಂದ್ರೆ ಒಂದು ಆಪರೇಷನ್ ಥಿಯೇಟರ್ ತರ. ಸೊ ಆಪರೇಷನ್ ಥಿಯೇಟರ್ ಅಲ್ಲಿ ಓಪನ್ ಮಾಡಿ ಮಾಡೋದು. ಈ ಕ್ಯಾತ್ ಲ್ಯಾಬ್ ಅಲ್ಲಿ ಆಪರೇಷನ್ ಇಲ್ಲದೆ ಅಂದ್ರೆ ಓಪನ್ ಮಾಡದೇ ಇರೋ ಆಪರೇಷನ್ಸ್ ಕಾರ್ಡಿಯಾಲಜಿಲಿ ಮಾಡೋದು. ಅದಕ್ಕೆ ಕ್ಯಾತ್ ಲ್ಯಾಬ್ ಅನ್ನೋದು. ಕ್ಯಾತ್ ಲ್ಯಾಬ್ಗೆ ಹೋಗೋಕ್ಕೂ ಮುಂಚೆ ಸರ್, BKG ಹಾಸ್ಪಿಟಲ್ ನಾವು ನೋಡಿದ್ವಿ, ತುಂಬಾ ದೊಡ್ಡದಾಗಿದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಇದ್ರದ್ದು ವಿಷನ್ ಏನು ಸರ್ ಈ ಹಾಸ್ಪಿಟಲ್ದು? ಬೇಸಿಕಲಿ ಅವಂತ್ BKG ಹಾಸ್ಪಿಟಲ್ ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಹಾಸ್ಪಿಟಲ್ ಆಗಿ ಬಿಲ್ಡ್ ಮಾಡಿದ್ವಿ. ಇದರಲ್ಲಿ ದ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಆಗಲಿ, ದ ಬೆಸ್ಟ್ ಆಫ್ ಕೇರ್ ಫಾರ್ ದಿ ಪೇಷಂಟ್ಸ್. ದಟ್ ಇಸ್ ದಿ ಇದು ಇಂಡಿಯಾಲ್ಲೇ ಎಲ್ಲಿ ಯಾವುದೇ ನೂಕನ್ ಕಾರ್ನರ್ ಸಿಗೋಂತ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ಬೇಕು ಅಂತ. ದಟ್ ಇಸ್ ದಿ ವಿಷನ್ ಫಾರ್ the hospital. Okay sir, thank you sir. So let's get going into the cath lab. Please come. This is the cath lab. Let us enter. Yes please. This is the cath lab. This is the cardiac ICU. We'll enter the cath lab. The cath lab is a sterile area actually. The operation theatre is there. This is the waiting area for the patient. So this is the cath lab. So this is the area where we keep the patient ready, get in ready. Then this is the lead apron where we wear and go inside the cath lab. Can we go inside? ಸೊ ಡಾಕ್ಟರ್, ನೀವು ಕ್ಯಾತ್ ಲ್ಯಾಬ್ ಅಲ್ಲಿ ಪರ್ಫಾರ್ಮ್ ಮಾಡೋ ಪ್ರೊಸೀಜರ್ಗಳು ಯಾವ ತರದಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಹಂಗೇನೆ ಮೋಸ್ಟ್ ಕಾಮನ್ ಆಗಿ ಮಾಡೋ ಪ್ರೊಸೀಜರ್ ಯಾವ್ದು ಡಾಕ್ಟರ್? ಕ್ಯಾತ್ ಲ್ಯಾಬ್ ಅಲ್ಲಿ ಮೋಸ್ಟ್ ಕಾಮನ್ಲಿ ಆಂಜಿಯೋಗ್ರಾಮ್ ಮಾಡ್ತೀವಿ. ಆಂಜಿಯೋಗ್ರಾಮ್ ಅಂದ್ರೆ ಒಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್. ಇವಾಗ ECG, ಎಕೋ, ಟ್ರೆಡ್ಮಿಲ್ ಆ ಥರ ಮಾಡೋಂಗೆ ಇದು ಒಂಥರ ಡಯಾಗ್ನೋಸಿಸ್. ಸೊ ಹಾರ್ಟ್ದು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಡಯಾಗ್ನೋಸ್ ಮಾಡೋಕ್ಕೆ ಅದಕ್ಕೆ ಆಂಜಿಯೋಗ್ರಾಮ್. ಅದು ತುಂಬ ಕಾಮನ್ ಆಗಿ ಮಾಡ್ತೀವಿ. ಆಂಜಿಯೋಗ್ರಾಮ್ ಆದಮೇಲೆ ಏನೋ ಬೇರೆ ಪ್ರೊಸೀಜರ್ ಬೇಕಾ ಇಲ್ವಾ, ಆಂಜಿಯೋಪ್ಲಾಸ್ಟಿ ಬೇಕಾ, ಬೈಪಾಸ್ ಸರ್ಜರಿ ಬೇಕಾ ಅಂತ ಡಿಸೈಡ್ ಆಗುತ್ತೆ. ಸೊ ಫಸ್ಟ್ ನಾವು ಒಂದು ಕ್ಯಾತ್ ಲ್ಯಾಬ್ ನೋಡೋಣ ಹೇಗಿದೆ ಅಂತ. ಬನ್ನಿ. ಓಪನ್. ಇದೇ ಕ್ಯಾತ್ ಲ್ಯಾಬ್. ಸೊ ಕ್ಯಾತ್ ಲ್ಯಾಬ್ ಅಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ದಿಸ್ ಇಸ್ ದಿ ಎಕ್ಸ್ರೇ ಮೆಷಿನ್. ಅಂದ್ರೆ ಇಟ್ಸ್ ಬೇಸಿಕಲಿ ಕ್ಯಾಥೋಡ್ ರೇ ಟ್ಯೂಬ್. ಅಂದ್ರೆ ಇಲ್ಲಿ ಎಕ್ಸ್ರೇ ಜನರೇಟ್ ಆಗುತ್ತೆ, ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಈ ಕ್ಯಾಪ್ಚರ್ ಆಗಿರೋದನ್ನೇ ನಾವು ಪೇಷಂಟ್ ಮಧ್ಯದಲ್ಲಿ ಇಲ್ಲಿ ಮಲಗಿಸಿ ಇಲ್ಲಿಂದ ನಾವು ಪೇಷಂಟ್ ಒಳಗಡೆ ಹೆಂಗಿದೆ ಅಂತ ನೋಡೋಕ್ಕೆ ಇದು ಕ್ಯಾತ್ ಲ್ಯಾಬ್ ಯೂಸ್ ಆಗುತ್ತೆ. ಇದು ಇಮೇಜ್ ಅಂದ್ರೆ ಇಲ್ಲಿಂದ ನಾವು ಇದಕ್ಕೆ ಎಕ್ಸ್ರೇ ಮಾಡಿದ್ದು ಆ ಕ್ಯಾತ್ ಲ್ಯಾಬ್ದು ಇಮೇಜಸ್ ಅಲ್ಲಿಗೆ ಬರುತ್ತೆ. ಇದ್ರ ಜೊತೆಗೆ ನಮಗೆ ಮಾನಿಟರ್ಸ್ ಇದೆ, ಅಲ್ಲಿ ನೋಡ್ಬೋದು ಮಾನಿಟರ್ಸ್. ಈ ಮಾನಿಟರ್ಸ್ ಎಲ್ಲ ಪೇಷಂಟ್ದು ಬ್ಲಡ್ ಪ್ರೆಷರು, ಹಾರ್ಟ್ ಬೀಟು ಅದು ಹೆಂಗೆ ಇದು ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಕೆಲವು ಎಕ್ವಿಪ್ಮೆಂಟ್ಸ್ ಇದೆ, ಇದೆಲ್ಲ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್. ಅದು ವೆಂಟಿಲೇಟರ್, ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆದಾಗ ವೆಂಟಿಲೇಟರ್. ಇದು ಪಕ್ಕದಲ್ಲಿರೋದು ಇಂಟ್ರಾಯಾಟಿಕ್ ಬಲೂನ್ ಪಂಪ್ ಅಂತ. ಅಂದ್ರೆ ಅಲ್ಲಿ ಬಲೂನ್ ಪಂಪ್ ಅಂದ್ರೆ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಯ್ತು, ಇಲ್ಲಾಂದ್ರೆ ಹಾರ್ಟ್ ತುಂಬಾ ವೀಕ್ ಆಗ್ಬಿಡುತ್ತೆ ಅಂದ್ರೆ ಅದು ಇಟ್ಸ್ ಎ ಬಲೂನ್ ಅಸಿಸ್ಟ್. ಕ್ಯಾತ್ ಲ್ಯಾಬ್ ಅಲ್ಲಿ 2 ಕಾಂಪೊನೆಂಟ್ಸ್ ಇದೆ. ಒಂದು ದ ಮೈನ್ ಕನ್ಸೋಲ್ ಅಂತ. ಕ್ಯಾತ್ ಲ್ಯಾಬ್ ಅಲ್ಲಿ ಇದರಲ್ಲೇ ಪೇಷಂಟ್ ಮಲಗೋದು. ಈ ಪೇಷಂಟ್ಗೆ ಮಾಡೋದು ನಾವು ಹೆಂಗೆ ಅಂದ್ರೆ ಇಲ್ಲಿ ಎಕ್ಸ್ರೇ ಟ್ಯೂಬ್ ಇದೆ,
ಇದೇ ಇಮೇಜ್ ಇಂಟೆನ್ಸಿಫೈಯರ್ ಅಂತ. ಇಲ್ಲಿಂದ ಎಕ್ಸ್ರೇ ಬರೋದನ್ನ ಇಮೇಜ್ ಅಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಗೆ ಅಲ್ಲಿ ಕಾಣಿಸುತ್ತಲ್ಲ ಆ ಇಮೇಜ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಒಳಗಡೆ ಹಾಕೋ ಟ್ಯೂಬ್ ಎಲ್ಲದೂ ಬ್ಲಾಕ್ ಆಗಿ ಕಾಣಿಸುತ್ತೆ, ಒಳಗಡೆ ಇಂಜೆಕ್ಷನ್ ಕೊಡೋದಲ್ಲ ಬ್ಲಾಕ್ ಆಗಿ ಕಾಣಿಸುತ್ತೆ. ಇದು ಕ್ಯಾತ್ ಲ್ಯಾಬ್. ಇದ್ರ ಜೊತೆಗೆ ನಮ್ಗೆ ಅದರ್ ಎಕ್ವಿಪ್ಮೆಂಟ್ಸ್ ಇದೆ. ಇದು ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್, ಕೆಲವು ಮಾನಿಟರಿಂಗ್ ಎಕ್ವಿಪ್ಮೆಂಟ್ಸ್. ಇದು ಈ ಒಂದು ECG, ಬ್ಲಡ್ ಪ್ರೆಷರ್, ಸ್ಯಾಚುರೇಷನ್ ಇದೆಲ್ಲ ಕಂಟಿನ್ಯೂಸ್ ಆಗಿ ಮಾನಿಟರ್ ಇದು ವೆಂಟಿಲೇಟರ್ ಅಲ್ಲಿ ಉಸಿರಾಡಕ್ಕೆ ಏನೋ ತೊಂದರೆ ಆದ್ರೆ ಅದು ಯೂಸ್ ಮಾಡಕ್ಕೆ. ಇದು ಇಂಟ್ರಾಯೋಟಿಕ್ ಬಲೂನ್ ಪಂಪ್, ಅಂದ್ರೆ ಹಾರ್ಟ್ ಸಡನ್ ಆಗಿ ವೀಕ್ ಆಯ್ತು, ಸ್ಟಾಪ್ ಆಯ್ತು, ಅವಾಗ ಅದನ್ನೇ ನಾವು ಪಂಪ್ ಅಸಿಸ್ಟ್ ಮಾಡಕ್ಕೆ ಅದು ಎಮರ್ಜೆನ್ಸಿ ಮೆಷಿನ್. ಅದು ಡಿಫಿಬ್ರಿಲೇಟರ್, ಅಂದ್ರೆ ಹಾರ್ಟ್ ಸ್ಟಾಪ್ ಆದಾಗ ಇಮಿಡಿಯೇಟ್ಲಿ ಶಾಕ್ ಕೊಟ್ಟು ರಿವೈವ್ ಮಾಡಕ್ಕೆ. ಅದೇ ತರ ಇದೆಲ್ಲ ಹಾರ್ಡ್ವೇರ್, ಕ್ಯಾತ್ ಲ್ಯಾಬ್ ಹಾರ್ಡ್ವೇರ್. ನಾವ್ ಏನೇನು ಯೂಸ್ ಮಾಡ್ತೀವೋ ಕ್ಯಾತ್ ಲ್ಯಾಬ್ ಅಲ್ಲಿ ಅದೆಲ್ಲ ಹಾರ್ಡ್ವೇರ್. ದಿಸ್ ಇಸ್ ದ ಕ್ಯಾತ್ ಲ್ಯಾಬ್ ಸೆಟಪ್. ಸೊ ಈ ಕ್ಯಾತ್ ಲ್ಯಾಬ್ ಅಲ್ಲಿ ನಾವು ಆಂಜಿಯೋಗ್ರಾಮ್ ಆಗಲಿ, ಆಂಜಿಯೋಪ್ಲಾಸ್ಟಿ ಆಗಲಿ, ಪೇಸ್ ಮೇಕರ್ ಪ್ರೊಸೀಜರ್ಸ್ ಆಗಲಿ, ಕೆಲವು ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಲೈಕ್ ಟಾವಿ ಆಗಲಿ ಆರ್ ಮೈಟ್ರಾ ಕ್ಲಿಪ್, ಇವಾಗ ಹೊಸದಾಗಿ ನಾವು ಮಾಡಿರೋದು ಮೈಟ್ರಾ ಕ್ಲಿಪ್ ಅಂದ್ರೆ ಮೈಟ್ರಲ್ ವಾಲ್ವ್ ರಿಪೇರ್. ಈ ತರ ಎಲ್ಲ ವೆರೈಟಿ ಆಫ್ ಪ್ರೊಸೀಜರ್ಸ್ ನಾವು ಇದ್ರಲ್ಲಿ ಮಾಡ್ತೀವಿ. ಇದನ್ನ ನಾವು ಸಮ್ಟೈಮ್ಸ್ ಆಪರೇಷನ್ ಥಿಯೇಟರ್ ತರನು ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಅದು ಹೈಬ್ರಿಡ್ ಕ್ಯಾತ್ ಲ್ಯಾಬ್ ಆಗ್ಬಿಡುತ್ತೆ. ಸೊ ಕೆಲವು ಪ್ರೊಸೀಜರ್ಸ್ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ. ಸೊ ಡಾಕ್ಟರ್, ಮೈಟ್ರಾ ಕ್ಲಿಪ್ ಅಂದ್ರೇನು? ನಾನು ಹೊರಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಓದಿದ್ದೆ. ಸೊ ಈಗ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ನೀಟಾಗಿ ಅರ್ಥ ಆಗುತ್ತೆ ಸರ್. ಸೊ ಮೈಟ್ರಾ ಕ್ಲಿಪ್ ಅಂದ್ರೆ ಒಂದು ಸ್ಪೆಷಲೈಸ್ಡ್ ಪ್ರೊಸೀಜರ್. ಯೂಶುವಲಿ ಈ ವಾಲ್ವ್ಸ್ ಅಂದ್ರೆ ಮೈಟ್ರಲ್ ವಾಲ್ವ್ ಅಂತ ಇರುತ್ತೆ ಹಾರ್ಟ್ ಅಲ್ಲಿ, ಆ ಮೈಟ್ರಲ್ ವಾಲ್ವ್ ಲೀಕ್ ಆಗುತ್ತೆ. ಆದ್ರೆ ಓನ್ಲಿ ಪ್ರೊಸೀಜರ್ ಇವಾಗ ನಾವು ಮಾಡ್ಬೋದಾಗಿತ್ತು ಇಷ್ಟು ದಿನ ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ. ಸೊ ಓಪನ್ ಹಾರ್ಟ್ ಮಾಡಿ ಮೀನ್ಸ್ ಹಾರ್ಟ್ ನ ಕಟ್ ಓಪನ್ ಮಾಡಿ ವಾಲ್ವ್ ಚೇಂಜ್ ಮಾಡೋದು, ರಿಪೇರ್ ಮಾಡೋದೇ ಆಪ್ಷನ್ ಇತ್ತು. ಈ ಮೈಟ್ರಾ ಕ್ಲಿಪ್ ನೋದು ಈಗ ವಿತೌಟ್ ಅನ್ ಓಪನ್ ಹಾರ್ಟ್ ಸರ್ಜರಿ ಆ ವಾಲ್ವ್ ರಿಪೇರ್ ಮಾಡೋದು ಮೆಥಡ್ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದೇ ಮೈಟ್ರಾ ಕ್ಲಿಪ್ ಪ್ರೊಸೀಜರ್ ನಡೀತಾ ಇರೋದು, ಅಂದ್ರೆ ನಾವು ಮಾಡಿ ರೆಕಾರ್ಡ್ ಮಾಡಿರೋದು. ಇದು ಕಾಲಿಂದ ಒಂದು ಟ್ಯೂಬ್ ಇಲ್ಲಿ ಹಾರ್ಟ್ ತನಕ ಬಂದಿದೆ. ಸೊ ಇದರಲ್ಲಿ ಒಂದು ಪಂಚರ್ ಮಾಡಿ ಹಾರ್ಟ್ ಒಳಗಡೆ ನಾವು ಒಂದು ವೈರ್, ಸ್ಟಿಫ್ ವೈರ್ ಹಾಕಿ ಆ ವೈರ್ ಒಳಗಡೆ ನಾವು ಒಂದು ಶೀತ್ ಹೋಗ್ತೀವಿ. ಇದು ಕಾಲ್ ನೋಡ್ಬೋದು, ಕಾಲಿಂದ ಈ ಶೀತು ಒಳಗೆ ಹೋಗ್ತಾ ಇದೆ. ಇದು ಥ್ರೂ ದ ವೇನ್. ಸೊ ಪೇಷಂಟ್ ಕಾನ್ಶಿಯಸ್ ಇರ್ತಾರೆ, ಪೇಷಂಟ್ ಏನು ಅನಸ್ತಿಷ್ಯ ಇರಲ್ಲ. ಈ ವೈರ್, ಈ ಶೀತು ಇಲ್ಲಿ ರೈಟ್ ಏಟ್ರಿಯಮ್ ಬಂದು ಅಲ್ಲಿಂದ ಲೆಫ್ಟ್ ಏಟ್ರಿಯಮ್ ಬರುತ್ತೆ. ನಮಗೆ ಲೆಫ್ಟ್ ಏಟ್ರಿಯಮ್ ಇಂದಾನೆ ನಾವು ಪ್ರೊಸೀಜರ್ಸ್ ಮಾಡೋದು, ಯಾಕಂದ್ರೆ ಮೈಟ್ರಲ್ ವಾಲ್ವ್ ಕನೆಕ್ಟೆಡ್ ಟು ದಿ ಲೆಫ್ಟ್ ಏಟ್ರಿಯಮ್. ಸೊ ಇಲ್ಲಿ ನೋಡ್ಬೋದು, ಇದು ಲೆಫ್ಟ್ ಏಟ್ರಿಯಮ್ ಕ್ರಾಸ್ ಆಗಿದೆ. ಇದು ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ ಇದ್ರೊಳಗಡೆ ಅದನ್ನ ವೈರ್ ತೆಗೆದ್ಬಿಟ್ಟು ಇದ್ರೊಳಗಡೆ ಕ್ಲಿಪ್ ಅಂತ ಆ ಕ್ಲಿಪ್ ನ ಹಾಕ್ತಿವಿ. ಇಲ್ಲಿ ನೋಡಿ, ಇದೇ ಕ್ಲಿಪ್. ಸೊ ಇದು ಒಳಗಡೆ ಏನ್ ಮಾಡ್ತೀವಿ, ಈ ಕ್ಲಿಪ್ ಎಲ್ಲಿ ವಾಲ್ವ್ ಇದೆಯೋ ಅದನ್ನೇ ಡೈರೆಕ್ಷನ್ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇದು ವಾಲ್ವ್ ನ ಡೈರೆಕ್ಷನ್ ಕೊಡಕ್ಕೆ ಎಲ್ಲಿದೆ ವಾಲ್ವ್ ಅಂತ ತೋರ್ಸಕ್ಕೆ ಇದು ಬಾಯಿಂದ ಒಂದು ಟ್ಯೂಬ್ ಹಾಕಿರೋ ಕ್ಯಾಮೆರಾ. ಇಟ್ಸ್ ಕಾಲ್ಡ್ ಎ ಟ್ರಾನ್ಸ್ ಈಸೋಫೇಜಿಯಲ್ ಎಕೋ. ಇಲ್ಲಿ ನೋಡ್ಬೋದು, ನಾವು ಅದ್ ನೋಡ್ಕೊಂಡು ಅದನ್ನ ವಾಲ್ವ್ ನ ಟರ್ನ್ ಮಾಡಿ ವಾಲ್ವ್ ಹತ್ರ ಹೋಗ್ತಿದ್ವಿ. ಸೊ ವಾಲ್ವ್ ಹತ್ರ ಹೋಗಿ ನೆಕ್ಸ್ಟ್ ಸೊ ಈ ವಾಲ್ವ್ ನ ಓಪನ್ ಮಾಡ್ತಿದ್ವಿ, ಆ ಕ್ಲಿಪ್ ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಸೊ ಆ ವಾಲ್ವ್ ನ ಹಿಡ್ಕೊಂಡು ಆ ಕ್ಲಿಪ್ ಎಲ್ಲಿದೆ ಅಂತ, ಆ ವಾಲ್ವ್ ಲೀಕ್ ಎಲ್ಲಿದೆ, ಎಲ್ಲಿ ಟೇರ್ ಆಗಿದೆ, ಆ ವಾಲ್ವ್ ಕ್ಲಿಪ್ ನ ಹಿಡ್ಕೊಂಡು ಅದನ್ನ ನಾವು ಎಲ್ಲಿ ಲೀಕ್ ಆಗ್ತೀವೋ ಅದನ್ನ ಸೀಲ್ ಮಾಡ್ಬಿಡ್ತೀವಿ. ಇವಾಗ ಒಂದು ಸ್ಟೇಪ್ಲರ್ ಹಾಕಿ ಒಂದು ಇದನ್ನ ಸೀಲ್ ಮಾಡ್ತೀವಲ್ಲ, ಯಾವ್ದಾರ 2 sides ಆಫ್ ದಿ ಪೇಪರ್, ಅದೇ ತರ ಈ ವಾಲ್ವ್ ನ ಇಲ್ಲಿ ನೋಡ್ಬೋದು, ಇದು ಕ್ಲಿಪ್ ಹಾಕಿ ಇದು ಮಾಡ್ತಿದ್ದೇವೆ. ನೆಕ್ಸ್ಟ್ ಸೊ ಇದು ಇಲ್ಲಿ ನೋಡ್ಬೋದು, 2 ಓಪನ್ ಇದೆ. ನೆಕ್ಸ್ಟ್ ಒಳಗಡೆ ಕ್ಲೋಸ್ ಆಗುತ್ತೆ, ಅವಾಗ ಅದು ವಾಲ್ವ್ ಸ್ಟಿಚ್ ಆಗಿರೋ ತರ. ಸೊ ಇದು ಸ್ಟಿಚ್ ಆದ್ಮೇಲೆ ಆ ವಾಲ್ವ್ ಲೀಕ್ ಕಮ್ಮಿ ಆಗ್ಬಿಡುತ್ತೆ. ಸೊ ಈ ಇರೋ ಆಂಕರ್ ಅದನ್ನ ನಾವು ರಿಮೂವ್ ಮಾಡ್ಬಿಡ್ತೀವಿ, ಓನ್ಲಿ ಕ್ಲಿಪ್ ಮಾತ್ರ ಅಲ್ಲಿರುತ್ತೆ. ಸೊ ಈ ಕ್ಲಿಪ್ ರಿಮೂವ್ ಇದೆಲ್ಲ ತೆಗೆದ ಮೇಲೆ ಆ ಕ್ಲಿಪ್ ಅದು ವಾಲ್ವ್ ನ ರಿಪೇರ್ ಮಾಡ್ಬಿಡುತ್ತೆ. ಸೊ ಇಷ್ಟೆಲ್ಲ ಓಪನ್ ಹಾರ್ಟ್ ಮಾಡಿ ಆ ರಿಪೇರ್ ಮಾಡೋದು ವಾಲ್ವ್ ನ ಇದು ವಿತೌಟ್ ದಟ್ ಇದು ಮಾಡಿ ಮುಗಿಸ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ದಿ ಮೈಟ್ರಾ ಕ್ಲಿಪ್ ಪ್ರೊಸೀಜರ್. ಇದು ಮೈಸೂರಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದು. ನಾಟ್ ಓನ್ಲಿ ಮೈಸೂರು, ಎಂಟೈರ್ ಕರ್ನಾಟಕಲ್ಲಿ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್, ಸೌತ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ ಅಂಡ್ ಚೆನ್ನೈ ಎರಡರಲ್ಲೇ ಮಾಡಿರೋದು ಇದು. ಔಟ್ಸೈಡ್ ಬ್ಯಾಂಗ್ಳೂರ್ ದ ಫಸ್ಟ್ ಟೈಮ್. ಯು ಕ್ಯಾನ್ ಸಿ ನಾವು ಒಂದಲ್ಲ 2 ಕ್ಲಿಪ್ ಹಾಕ್ಬೇಕಾಗಿತ್ತು. ಸೊ ಇದು ಸೆಕೆಂಡ್ ಕ್ಲಿಪ್ ಹಾಕಿದೀವಿ. ಸೊ 2 ಕ್ಲಿಪ್ ಇದೆ. ದಿ ವಾಲ್ವ್ ಇಸ್ ನೋ ನಾರ್ಮಲ್. ಸೊ ಪೇಷಂಟ್ ಆನ್ ಟೇಬಲ್ ಹಿ ಇಂಪ್ರೂವ್ಸ್. ಇಮಿಡಿಯೇಟ್ ಆಗಿ ನಾವು ICU ಅಲ್ಲಿ ಶಿಫ್ಟ್ ಮಾಡ್ಕೊಂಡು 2 ದಿನದಲ್ಲಿ ಪೇಷಂಟ್ ಮನೆಗೆ ಹೋಗ್ಬೋದು. ಒಂದು ಓಪನ್ ಹಾರ್ಟ್ ಆದ್ರೆ 1 ವಾರ 2 ವಾರ, ಮೋಸ್ಟ್ಲಿ 3 weeks ಆಗುತ್ತೆ ಪೇಷಂಟ್ ನಾರ್ಮಲ್ಸಿಗೆ ಬರಕ್ಕೆ. ಇದರಲ್ಲಿ 3 days ಸಾಕು. ಅದೇ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮೈಟ್ರಾ ಕ್ಲಿಪ್.
ಡಾಕ್ಟರ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ ಮತ್ತೆ ಬೈಪಾಸ್ ಸರ್ಜರಿಗೆ ಇರೋ ಡಿಫ್ರೆನ್ಸಸ್ ಏನು, ಮತ್ತೆ ಅದ್ರ ಈಚ್ ಒನ್ ಆಫ್ ದಿ ಬೆನಿಫಿಟ್ಸ್ ಏನೇನು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನಾನು ಹೇಳ್ದಂಗೆ ಆಂಜಿಯೋಗ್ರಾಮ್ ಇಸ್ ಎ ಟೆಸ್ಟ್. ಸೊ ಟೆಸ್ಟ್ ಅಂದ್ರೆ ಇವಾಗ ಬ್ಲಾಕೇಜ್ ಎಷ್ಟಿದೆ ಏನಿದೆ ಅಂತ ಕಂಡುಹಿಡಿಯಕ್ಕೆ ನಾವು ಮಾಡೋದು ಆಂಜಿಯೋಗ್ರಾಮ್. ಸೊ ಆಂಜಿಯೋಗ್ರಾಮ್ ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕ್ಯಾತ್ ಲ್ಯಾಬ್ ಅಲ್ಲಿ ಒಳಗಡೆ ಒಂದು ಟ್ಯೂಬ್ ಹಾಕಿ ಇಂಜೆಕ್ಷನ್ ಕೊಡ್ತಿದೀವಿ. ಆ ಇಂಜೆಕ್ಷನ್ ಕೊಟ್ಟಾಗ ಇದು ಬರುತ್ತಲ್ಲ ಅದು ಆಂಜಿಯೋಗ್ರಾಮ್. ಸೊ ಆಂಜಿಯೋಗ್ರಾಮ್ ಅಲ್ಲಿ ನಾವು ಡಿಸೈಡ್ ಮಾಡಕ್ಕಾಗುತ್ತೆ ಈ ಪೇಷಂಟ್ ಗೆ ಏನ್ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲಾಕೇಜಸ್ ಇದೆ ಕಾಣಿಸುತ್ತಲ್ಲ, ಇಲ್ಲಿ ಒಂದು ಬ್ಲಾಕೇಜ್, ಇಲ್ಲಿ ಒಂದು ಬ್ಲಾಕೇಜ್ ಇದೆ. ಸೊ ಈ 2 ಬ್ಲಾಕೇಜ್ಗೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಆಂಜಿಯೋಗ್ರಾಮ್. ಸೊ ಇದಾದ್ಮೇಲೆ ನಮ್ಗೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಆಂಜಿಯೋಪ್ಲಾಸ್ಟಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಬ್ಲಾಕೇಜಸ್ ತುಂಬಾ ಟೈಟ್ ಆಗಿದೆ. ಸೊ ಈ ಪೇಷಂಟ್ ಗೆ ನಾವು ಬ್ಲಾಕೇಜ್ ತುಂಬಾ ಟೈಟ್ ಆಗಿದೆ, ಬೈಪಾಸ್ ಬೇಕು ಅಂತ ಹೇಳಿದ್ವಿ. ಬಟ್ ಈ ಪೇಷಂಟ್ ಬೈಪಾಸ್ಗೆ ರೆಡಿ ಇಲ್ಲ. ಸೊ ಬೈಪಾಸ್ ಅಲ್ಲಿ ಬೇಸಿಕಲಿ ಹಾರ್ಟ್ ನೆ ಓಪನ್ ಮಾಡಿ ಕಾಲಿಂದ ತೆಗೆದು ಒಂದು ವೇನ್ ಗ್ರಾಫ್ಟ್ ನೆ ಎಲ್ಲಿ ಬ್ಲಾಕೇಜ್ ಇದೆಯೋ ಅಲ್ಲಿಗೆ ಇಲ್ಲಿಂದ ಅಲ್ಲಿ ಬೈಪಾಸ್ ಮಾಡ್ತಾರೆ, ಅಯೋರ್ಟಾ ಇಂದ ಇಲ್ಲಿಗೆ. ಅದಕ್ಕೆ ಬೈಪಾಸ್ ಸರ್ಜರಿ ಅಂತ. ಇದಿಲ್ಲದೆ ನಾವು ಒಳಗಡೆಯಿಂದಾನೇ ಕ್ಲಿಯರ್ ಮಾಡೋದು ಆಂಜಿಯೋಪ್ಲಾಸ್ಟಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೆಕ್ಸ್ಟ್. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೈಯಿಂದ ಒಂದು ಟ್ಯೂಬ್ ಹಾಕಿದೀವಿ. ಇದ ಹೆಸರು ಗೈಡ್ ಕ್ಯಾಥೆಟರ್ ಅಂತ. ಈ ಗೈಡ್ ಕ್ಯಾಥೆಟರ್ ಇಂದ ಒಳಗಡೆ ಒಂದು ವೈರ್ ಹೋಗಿದೆಯಲ್ಲ, ಇದು ಗೈಡ್ ವೈರ್. ಈ ವೈರ್ ಮೇಲೆ ನೋಡ್ಬೋದು, ಇದು ದಿಸ್ ಇಸ್ ಕಾಲ್ಡ್ ದಿ ರೋಟಾ ಬರ್ ಅಂತ. ರೋಟಾ ಅಂದ್ರೆ ಇಟ್ ಇಸ್ ಎ ಡ್ರಿಲ್. ಸೊ ನಾವು ಫಾರ್ ಎಕ್ಸಾಂಪಲ್ ಕೆಳಗಡೆ ಟನಲ್ ಡ್ರಿಲ್, ಇದಕ್ಕೆ ಡ್ರಿಲ್ ಮಾಡುವ ಕಲ್ಲುಗಳು ಇರುತ್ತೆ. ಆ ಕಲ್ಲು ಹೆಂಗೆ ಕ್ರಾಸ್ ಮಾಡುತ್ತೆ ಅಂದ್ರೆ ಒಂದು ಡ್ರಿಲ್ ಇರುತ್ತೆ. ಆ ಡ್ರಿಲ್ ಮಾಡ್ಕೊಂಡು ಹೋಗೋ ತರಾನೇ ಹಾರ್ಟ್ ಅಲ್ಲಿ ಫುಲ್ ಕ್ಯಾಲ್ಸಿಯಂ ಇದ್ದಾಗ ಇದು ಡ್ರಿಲ್ ಮಾಡೋದು. ಇಟ್ಸ್ ಕಾಲ್ಡ್ ರೋಟಾಬ್ಲೇಷನ್ ಅಂತ. ಸೊ ಈ ರೋಟಾಬ್ಲೇಷನ್ ಅಲ್ಲಿ ಅದನ್ನ ಡ್ರಿಲ್ ಮಾಡ್ಕೊಂಡು ನಾವು ಆ ಕ್ಯಾಲ್ಸಿಯಂ ನೇ ಕ್ಲಿಯರ್ ಮಾಡ್ತೀವಿ. ಸೊ ನೋಡ್ಬೋದು ಒಳಗೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇದು ಎಷ್ಟು ಸಲ ನಾವು ಮಾಡ್ತೀವಿ ಅಂದ್ರೆ ಅದು ಫುಲ್ ಕ್ಲಿಯರ್ ಆಗೋ ತನಕ ವಿ ಡೂ ದಟ್. ಸೊ ಇದು ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ನೋಡ್ಬೋದು ನೀವು. ನೆಕ್ಸ್ಟ್ ಇವಾಗ ಕ್ಲಿಯರ್ ಮಾಡಿದ್ಮೇಲೆ ಫುಲ್ ಬ್ಲಡ್ ಫ್ಲೋ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಇದು ಬಲೂನ್ ಆಂಜಿಯೋಪ್ಲಾಸ್ಟಿ ಅಂತ. ಸೊ ಅದ್ರೊಳಗಡೆ ಬಲೂನ್ ಹಾಕಿ ಅದನ್ನ ಕ್ಲಿಯರ್ ಮಾಡ್ತೀವಿ. ಸೊ ಬಲೂನ್ ಕ್ಲಿಯರ್ ಮಾಡಿದ್ಮೇಲೆ ಏನಾಗುತ್ತೆ, ಪಾತ್ ವಿಲ್ ಬಿ ಕ್ಲಿಯರ್. ಸೊ ಇವಾಗ ನಾವು ಅದ್ರೊಳಗೆ ಸ್ಟೆಂಟ್ ಹಾಕ್ತೀವಿ. ಸೊ ಈ ಸ್ಟೆಂಟ್ ಹಾಕದೆ ಬಲೂನ್ ಆಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟ್ ಅಂತ. ಇದೇ ಸ್ಟೆಂಟ್. ಇಲ್ಲಿಂದ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಈ ಡಾಟ್ಸ್ ಇರೋದು. ಇದು ಒಂದು ಬಲೂನ್ ಮೇಲೆ ಒಂದು ಮೆಟಲ್ ಮೆಶ್ ಇರುತ್ತೆ, ಇದೇ ಸ್ಟೆಂಟ್ ಅಂತ. ಸೊ ಆ ಸ್ಟೆಂಟ್ ನಾವು ಓಪನ್ ಮಾಡ್ತಿದೀವಿ, ಹೊರಗಡೆಯಿಂದ ಓಪನ್ ಮಾಡ್ತೀವಿ. ಕ್ಯಾನ್ ಯು ಸಿ ಓಪನ್ ಆಗಿದೆ. ಸೊ ಓಪನ್ ಆದ್ಮೇಲೆ ಈ ಬ್ಲಾಕೇಜ್ ಫುಲ್ ಕ್ಲಿಯರ್ ಆಗಿ ಓಪನ್ ಆಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಸೊ ಈ ಪೇಷಂಟ್ ಗೆ ಇನ್ನೊಂದು ಸ್ಟೆಂಟ್ ಬೇಕಾಗಿತ್ತು ಇಲ್ಲಿಂದ ಇಲ್ಲಿ. ಸೊ ಇನ್ನೊಂದು ಸ್ಟೆಂಟ್ ಹಾಕ್ತಿವಿ. ನೆಕ್ಸ್ಟ್ ಸೊ ಇನ್ನೊಂದು ಸ್ಟೆಂಟ್ ಕೂಡಿಸಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ವಿ. ನೆಕ್ಸ್ಟ್ ಸೊ ಇದು ಸ್ಮೂತ್ ಆಗಿ ಆಗಕ್ಕೆ ತಿರ್ಗಾ ಬಲೂನ್ ಹಾಕಿ ಇದನ್ನ ಕ್ಲಿಯರ್ ಮಾಡ್ತೀವಿ. ಇದಕ್ಕೆ ಪೋಸ್ಟ್ ಡೈಲಟೇಷನ್ ಅಂತೀವಿ. ಸೊ ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ದಿಸ್ ಇಸ್ ದಿ ಫೈನಲ್ ರಿಸಲ್ಟ್. ಅಲ್ಲಿ ಎಷ್ಟು ಬ್ಲಾಕೇಜಸ್ ಇತ್ತು, ಸಣ್ಣಕ್ಕಿತ್ತು ಆರ್ಟರಿ, ಇವಾಗ ಫುಲ್ ನಾರ್ಮಲ್ ಆಗಿದೆ. ಇದಕ್ಕೆ ಆಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟಿಂಗ್ ಅಂತ ಹೇಳಿ. ದಿಸ್ ಆಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟಿಂಗ್ ಇಸ್ ಲೈಫ್ ಸೇವಿಂಗ್. ಈಗ 90%, 99% 100 ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ವಿಲ್ ಲೂಸ್ ದ ಪೇಷಂಟ್ ಇಮಿಡಿಯೇಟ್ಲಿ. ಸೊ ಇದು ಅದನ್ನ ಪ್ರಿವೆಂಟ್ ಮಾಡೋ ಪ್ರೊಸೀಜರ್. ಇದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ. ಸಮ್ ಟೈಮ್ಸ್ ಏನಾಗುತ್ತೆ, ಮೋರ್ ದನ್ 3-4 ಬ್ಲಾಕೇಜಸ್ ಇದ್ದಾಗ, ಇಲ್ಲಾಂದ್ರೆ ಈ ತರ ಕೆಲವು ಇದು 100% ಅಂದ್ರೆ ಒಳಗಡೆ ಬಲೂನ್ ಹೋಗದೆ ಇರುವಾಗ ನಾವು ಬೈಪಾಸ್ ಸರ್ಜರಿ ಕಳಿಸ್ತೀವಿ. ಸೊ ಬೈಪಾಸ್ ಅಲ್ಲಿ ಅವ್ರಿಗೆ ಬ್ಲಾಕೇಜಸ್ ನೇ ಬೈಪಾಸ್ ಮಾಡಕ್ಕೆ ಕಾಲಿಂದ ವೇನ್ ತೆಗೆದು, ಇಲ್ಲಿಂದಾನೆ ಹಾರ್ಟ್ ವೇನ್ ತೆಗೆದು ಇಲ್ಲಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್. ಸೊ ಡಾಕ್ಟರ್, ಹೇಗೆ ಡಿಸೈಡ್ ಮಾಡ್ತೀರಾ ಯಾವ ಪೇಷಂಟ್ಸ್ ಗೆ ಆಂಜಿಯೋಪ್ಲಾಸ್ಟಿ ಮಾಡ್ಬೇಕು, ಆಂಜಿಯೋಗ್ರಫಿ ಮಾಡ್ಬೇಕು ಅಥವಾ ಬೈಪಾಸ್ ಸರ್ಜರಿ ಮಾಡ್ಬೇಕು ಅಂತ ಹೇಗೆ ಡಿಸೈಡ್ ಮಾಡೋದು ಡಾಕ್ಟರ್? ಯೂಶುವಲಿ 1 or 2 ಬ್ಲಾಕ್ಸ್ ಇದ್ರೆ ಹಾರ್ಟ್ ಅಲ್ಲಿ ನಾವು ಆಂಜಿಯೋಪ್ಲಾಸ್ಟಿನೇ ಫಸ್ಟ್ ಚಾಯ್ಸ್ ಆಗಿ ರೆಕಮೆಂಡ್ ಮಾಡ್ತೀವಿ. ಮೋರ್ ದನ್ 3 ಬ್ಲಾಕ್ಸ್ ಅಂದ್ರೆ 4 ಬ್ಲಾಕ್ಸ್ ಆತರ ಇದ್ದಾಗ ನಾವು ಮೆನಿ ಟೈಮ್ಸ್ ವಿ ರೆಕಮೆಂಡ್ ಬೈಪಾಸ್ ಸರ್ಜರಿ. ಯಾಕಂದ್ರೆ ಸ್ಟೆಂಟ್ಸ್ 2ಗಿಂತ 3ಗಿಂತ ಸ್ಟೆಂಟ್ಸ್ ಜಾಸ್ತಿ ಹಾಕಿದಷ್ಟು ತಿರ್ಗಾ ಬ್ಲಾಕೇಜ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೇನೆ ಆ ಪೇಷಂಟ್ಸ್ಗೆ ನಾವು ಬೈಪಾಸ್ ಸರ್ಜರಿಗೆ ರೆಕಮೆಂಡ್ ಮಾಡ್ತೀವಿ. ಸಪೋಸ್ ಪೇಷಂಟ್ ಇದು ಅನ್ವಿಲ್ಲಿಂಗ್ ಫಾರ್ ಇದು ಓಪನ್ ಹಾರ್ಟ್ ಮಾಡಿಸ್ಕೊಳ್ಳಲ್ಲ ಅಂದ್ರೆ ಎಲ್ಲಾ ಪೇಷಂಟ್ಗೂ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ಲೇಬಹುದು. ಹಂಗೆ ಡಾಕ್ಟರ್, ಇನ್ನೊಂದು ಕೇಳ್ಪಟ್ಟಿದ್ದೆ, ಆಂಜಿಯೋಗ್ರಫಿ ಮಾಡಿಸ್ಕೊಂಡಿರೋ ಪೇಷಂಟ್ಸ್ ಆಂಜಿಯೋಪ್ಲಾಸ್ಟಿನ್ಗೂ ಒಳಗಾಗ್ಬೇಕು ಅಂತ ಹೇಳ್ತಾರಲ್ಲ, ಅದ್ ನಿಜಾನಾ ಡಾಕ್ಟರ್? ಅಂದ್ರೆ ಇವಾಗ ಬ್ಲಾಕೇಜಸ್ ಸಿಗ್ನಿಫಿಕೆಂಟ್ ಇದ್ರೆ, ತೊಂದರೆ ಕೊಡ್ತಿದೆ ಬ್ಲಾಕೇಜ್ ಅಂದ್ರೆ ಮಾತ್ರ ಆಂಜಿಯೋಪ್ಲಾಸ್ಟಿ ಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ 30-40%, 50% ಆತರ ಬ್ಲಾಕೇಜಸ್ ಸಿವಿಯರ್ ಇರಲ್ಲ,
ಸ್ಟೇಬಲ್ ಇರುತ್ತದೆ, ಆವಾಗ ಯು ಡೋಂಟ್ ನೀಡ್ ಅನ್ ಆಂಜಿಯೋಪ್ಲಾಸ್ಟಿ. ಇದಕ್ಕೊಂದು ಎರಡು ಎಕ್ಸೆಪ್ಷನ್ಸ್ ಇದೆ. ಅಂದ್ರೆ ಲೆಫ್ಟ್ ಮೈನ್ ಅಂತೀವಿ, ಆ ಮೈನ್ ಆರ್ಟರಿಯಲ್ಲಿ, ಫಾರ್ ಎಕ್ಸಾಂಪಲ್ ಇದು ಲೆಫ್ಟ್ ಮೈನ್ ಅಂತ, ಈ ಮೈನ್ ಆರ್ಟರಿಯಲ್ಲಿ ಬ್ಲಾಕೇಜಸ್ ಏನು ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಇದಕ್ಕೆ ಮಾಡ್ಬೇಕಾಗುತ್ತೆ. ಬೇರೆ ಇದಕ್ಕೆ ಸಿಂಪ್ಟಮ್ಸ್ ಇದ್ರೆ ಯೂಶಲಿ ಮಾಡೋದು, ಚೆಸ್ಟ್ ಪೈನ್ ಏನೋ ಬಂತು ಅಂದ್ರೆ ಟೆಸ್ಟ್ ಅಲ್ಲಿ ಏನೋ ಪಾಸಿಟಿವ್ ಬಂತು ಅಂದ್ರೆ ಮಾತ್ರ ನಾವು ಆಂಜಿಯೋಪ್ಲಾಸ್ಟಿ ರೆಕಮೆಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಮೆಡಿಸಿನ್ಸ್ ಆರ್ ಈಕ್ವಲಿ ಗುಡ್. ಡಾಕ್ಟರ್, ಈಗ ಎಲ್ಲಾ ಪೇಷಂಟ್ಸ್ಗೂ ಅಥವಾ ಎಲ್ಲಾರ್ಗು ನಮಗೂ ಕೂಡ ಆಪರೇಷನ್ ಥಿಯೇಟರ್ ಅಂದ್ರೆ ಏನೋ ಒಂಥರ ಭಯ ಇರುತ್ತೆ. ಸೊ ವಿ ಆರ್ ಆಲ್ ಅಫ್ರೇಡ್ ಆಫ್ ದಿಸ್ ಆಪರೇಷನ್ ಥಿಯೇಟರ್. ಸೊ ನೀವು ಪೇಷಂಟ್ಸ್ಗೆ ಈ ಇಂಪಾರ್ಟೆನ್ಸ್ ಹೇಳ್ಬೇಕಾದ್ರೆ ಈ ಪ್ರೊಸೀಜರ್ಸ್ ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡ್ತೀರಾ, ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅವರಿಗೆ? ಅಂದ್ರೆ ಬೇಸಿಕಲಿ ಆಂಜಿಯೋಪ್ಲಾಸ್ಟಿ ಇಸ್ ಅ ವೆರಿ ಲೋ ರಿಸ್ಕ್ ಪ್ರೊಸೀಜರ್ ಅಂತಾನೆ ನಾವು ಹೇಳ್ತೀವಿ. ಯಾಕಂದ್ರೆ ನಾವು ಆಂಜಿಯೋಗ್ರಾಮ್ ಆಗ್ಲಿ ಆಂಜಿಯೋಪ್ಲಾಸ್ಟಿ ಆಗ್ಲಿ ಪೇಷಂಟ್ ಕಾನ್ಶಿಯಸ್ ಇರುತ್ತೆ. ಪೇಷಂಟ್ ನೋಡ್ತಾ ಇರ್ಬೋದು, ನೀವು ನೋಡ್ಬೋದಲ್ಲ ಮ್ಯೂಸಿಕ್ ಸಿಸ್ಟಮ್ ಇದೆ, ನಾವಲ್ಲಿ ಪೇಷಂಟ್ ಏನ್ ಬೇಕೋ ಏನ್ ಲೈಕಿಂಗ್ ಮ್ಯೂಸಿಕ್ ಅದು ಹಾಕಿರ್ತೀವಿ, ಸೊ ದಟ್ ಪೇಷಂಟ್ ವಿಲ್ ಬಿ ರಿಲ್ಯಾಕ್ಸ್ಡ್. ಅಂಡ್ ಎರಡನೇದು, ನಾವು ಎಲ್ಲೂ ಕಟ್ ಮಾಡೋದಾಗ್ಲಿ ಇದು ಮಾಡ್ಲಿ ಅನಸ್ತೇಷಿಯಾ ಏನಿಲ್ಲ, ಓನ್ಲಿ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಅಂಡ್ ಮುಕ್ಕಾಲ್ ಭಾಗ ನಾನು ಕೈಯಲ್ಲೇ ಮಾಡೋದು, ಹ್ಯಾಂಡ್ ಅಲ್ಲಿ. ಸೊ ರೇಡಿಯಲ್ ಆಂಜಿಯೋಪ್ಲಾಸ್ಟಿ ಅಂತ, ಈ ರೇಡಿಯಲ್ ಅಲ್ಲಿ ವೆರಿ ಮಚ್ ಕಂಫರ್ಟ್, ತುಂಬಾನೇ ಅಂದ್ರೆ ಲೆಸ್ ಪೇನ್. ಅಂಡ್ ಪೇಷಂಟ್ ಪ್ರೊಸೀಜರ್ ಆಗಿದ ತಕ್ಷಣ ಕೂತ್ಕೊಂಡು ನಡ್ಕೊಂಡೇ ಹೋಗ್ಬಿಡ್ಬೋದು, ಅಷ್ಟು ಇದು ಸಲೀಸು. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಪೇಷಂಟ್ಸ್ ಡೆಫಿನೆಟ್ಲಿ ಅವರು ಫಿಯರ್ ಲೆವೆಲ್ ಕಮ್ಮಿ ಆಗುತ್ತೆ. ಅಂಡ್ ಇವಾಗ ಅನಸ್ತೇಷಿಯಾ ಅಂದ್ರೇನೆ ಮೇನ್ ಹೆದರಿಕೆ ಎಲ್ಲರಿಗೂ. ಆ ಅನಸ್ತೇಷಿಯಾ ಕಾಂಪೊನೆಂಟ್ ತೆಗೆದಾಕ್ಬಿಟ್ರೆ ಆ ಫಿಯರ್ 50% ಕಮ್ಮಿ ಆಗುತ್ತೆ. ಸೊ ಡಾಕ್ಟರ್, ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಎಲ್ಲಾ ಪ್ರೊಸೀಜರ್ಸ್ ಬಗ್ಗೆ. ನಮ್ಗೆ ಲಿಟರಲಿ ನೀಟಾಗಿ ಅರ್ಥ ಆಯ್ತು ಅದೆಲ್ಲಾ ಪ್ರೊಸೀಜರ್ಗಳು. ಸೊ ನೀವು ಹೇಳಿದ್ರಿ ಹಾಗೆ ಪ್ರೊಸೀಜರ್ ಮಾಡಿದ ತಕ್ಷಣ ಪೇಷಂಟ್ಸ್ ಎದ್ದಿ ಓಡಾಡ್ತಾರೆ ಅಂತ. ಸೊ ನಿಮ್ದು ಪೋಸ್ಟ್ ಸರ್ಜರಿ ಟ್ರೀಟ್ಮೆಂಟ್ಸ್ ಎಲ್ಲ ಹೇಗಿರುತ್ತೆ ಡಾಕ್ಟರ್? ಸೊ ಒನ್ಸ್ ಇಲ್ಲಿ ಕ್ಯಾಥ್ಲಾಬ್ ಅಲ್ಲಿ ಪ್ರೊಸೀಜರ್ ಮುಗಿದ ಮೇಲೆ ಪೇಷಂಟ್ ನಾವು CCU ಅಂದ್ರೆ ಕಾರ್ಡಿಯಾಕ್ ಕೇರ್ ಯೂನಿಟ್ಗೆ ನಾವು ಶಿಫ್ಟ್ ಮಾಡ್ತೀವಿ. ಬನ್ನಿ ಹೋಗೋಣ ಕಾರ್ಡಿಯಾಕ್ ಕೇರ್ ಯೂನಿಟ್. ಇದು ನಮ್ಮ CCU. ಇಲ್ಲಿ ಪೇಷಂಟ್ಸ್ ಇಮಿಡಿಯೇಟ್ಲಿ ಪೋಸ್ಟ್ ಆಪ್ ಇಲ್ಲೇ ಇರ್ತಾರೆ. ಬನ್ನಿ ಇಲ್ಲಿ ನೋಡ್ಬೋದು, ಇವಾಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಮುಗಿಸಿರೋ ಪೇಷಂಟ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಸೊ ಪೇಷಂಟ್ ಕಾನ್ಶಿಯಸ್ ಆಗಿರ್ತಾರೆ, ಅವ್ರಿಗೆ ಏನಾಗ್ತಿದೆ ಅಂತ ಅರ್ಥ ಆಗುತ್ತೆ. ಇಮಿಡಿಯೇಟ್ಲಿ ಅವ್ರನ್ನ ನಾವು ಪೋಸ್ಟ್ ಕೇರ್ಗೆ ಇಲ್ಲಿ ಇಟ್ಟಿರ್ತೀವಿ. ಯಾಕೆ ಇಂಪಾರ್ಟೆಂಟ್ CCU ಅಂದ್ರೆ, ಈಗ ಫಸ್ಟ್ 24 hours ಅಲ್ಲಿ ಹಾರ್ಟ್ದು ಏನೇ ಪ್ರಾಬ್ಲಮ್ ಕಾಂಪ್ಲಿಕೇಶನ್ಸ್ ಆದ್ರೂ ಅದನ್ನೇ ಫಸ್ಟ್ 24 hours ಅಲ್ಲಿ ನಾವು ಮಾನಿಟರ್ ಮಾಡ್ತಾರೆ, ಗೊತ್ತಾಗ್ಬಿಡುತ್ತೆ. ಸೊ 24 hours ಆದ್ಮೇಲೆ ಕಾಂಪ್ಲಿಕೇಶನ್ ರೇಟ್ಸ್ ಆರ್ ವೆರಿ ಲೆಸ್ ಆಲ್ಮೋಸ್ಟ್. ಅದಕ್ಕೆ ಫಸ್ಟ್ ಒನ್ ಡೇ ಇಲ್ಲಿ ಇಟ್ಕೊಂಡಿರ್ತೀವಿ, ಆಮೇಲೆ ನಾವು ವಾರ್ಡ್ಗೆ ಶಿಫ್ಟ್ ಮಾಡಿಸ್ತೀವಿ. ಇಲ್ಲಿ ಎಲ್ಲಾ ಪೇಷಂಟ್ಗೂ ಮಾನಿಟರ್ ಆಗಲಿ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಿರ್ತೀವಿ. ಅವ್ರಿಗೆ ಆಕ್ಸಿಜನ್ ಏನೋ ಕಮ್ಮಿ ಇದ್ರೆ ಆಕ್ಸಿಜನ್ ಕೊಡೋದಾಗ್ಲಿ, ಸಪೋರ್ಟ್ಸ್ ಅಂದ್ರೆ ಬ್ಲಡ್ ಇಂಜೆಕ್ಷನ್ಸ್, ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡಕ್ಕೆ ಅದೆಲ್ಲ ಸಪೋರ್ಟ್ಸ್ ಇಲ್ಲೇ CCU ಅಲ್ಲೇ ಮಾನಿಟರ್ ಮಾಡ್ತಿರ್ತೀವಿ. ಇಲ್ಲಿ CCU ಇರೋದು ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ CCU. ಸೊ ಎವ್ರಿ ಬೆಡ್ ಇದಕ್ಕೆ ಏನೇನ್ ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲದೂ ಇದರಲ್ಲಿ ಇದೆ. ಸೊ ಡಾಕ್ಟರ್, ನೀವು ಪ್ರೊಸೀಜರ್ಸ್ ನ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ಹಾರ್ಟ್ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮೇಶನ್ ಆಗೋದು ಚಾನ್ಸಸ್ ಏನಾದ್ರು ಇದೆಯಾ ಡಾಕ್ಟರ್? ಡೆಫಿನೆಟ್ಲಿ ಇದೆ. ಸೊ ಈಗ ನಾವು ಏನೇ ಮಾಡಿದ್ರು ಫಾರಿನ್ ಬಾಡಿ, ಇವಾಗ ಸ್ಟೆಂಟ್ ಹಾಕ್ತೀವಿ, ಬಲೂನ್ ಹಾಕ್ತೀವಿ, ಎಲ್ಲ ಫಾರಿನ್ ಬಾಡಿ. ಸೊ ಕ್ಲಾಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಅದು ಆಗದೆ ಇರ್ಲಿ ಅಂತ ನಾವು ಕೆಲವು ಮೆಡಿಸಿನ್ಸ್ ಕೊಡ್ತೀವಿ. ಇದಕ್ಕೆ ಬ್ಲಡ್ ಥಿನ್ನರ್ಸ್ ಅಂತ ಕಾಮನ್ ಆಗಿ ಹೇಳ್ತೀವಿ. ಆಂಟಿ ಪ್ಲೇಟ್ಲೆಟ್ ಡ್ರಗ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಆಂಟಿ ಪ್ಲೇಟ್ಲೆಟ್ ಟ್ಯಾಬ್ಲೆಟ್ಸ್ ಇದೆ. ಡ್ಯೂರಿಂಗ್ ಪ್ರೊಸೀಜರ್ ನಾವು ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಈ ಟ್ಯಾಬ್ಲೆಟ್ಸ್ ನಾವು ಯೂಶುವಲಿ ಒಂದು 6 months to 1 year ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಅದ್ರ ಡೋಸೇಜ್ ಎಲ್ಲ ಡಿಟರ್ಮೈನ್ ಮಾಡಕ್ಕೆ 24 hours ನಾವು ICU ಇಟ್ಕೊಂಡು ಆಮೇಲೆ ಮೆಡಿಸಿನ್ಸ್ ಡೋಸ್ ಡಿಸೈಡ್ ಮಾಡಿ ಅವ್ರನ್ನ ಶಿಫ್ಟ್ ಮಾಡಿಸ್ತೀವಿ ಅವ್ರಿಗೆ. ಬಟ್ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ಅವ್ರು ತಗೊಂಡ್ತೀವಿ. ಡಾಕ್ಟರ್ ರಾಜ್ಗೋಪಾಲ್, ನೀವು ಡಾಕ್ಟರ್ ಆಗ್ಬೇಕು ಅನ್ನೋದ್ರು, ನೀವು ಡಾಕ್ಟರ್ ಆಗ್ಬೇಕು ಅಂತ ಇನ್ಸ್ಪಿರೇಷನ್ ಎಲ್ಲಿಂದ ಸಿಕ್ತು ಡಾಕ್ಟರ್? ಬೇಸಿಕಲಿ ಚಿಕ್ಕ ವಯಸ್ಸಿದ್ದಾಗ ನಮಗೆ ಸೊಸೈಟಿಗೆ ಏನಾರ ನಾವು ವಾಪಸ್ ಕೊಡಬೇಕು ಅಂತ, ದಟ್ ವಾಸ್ ಅವರ್ ಮೇನ್ ಮೋಟಿವೇಶನ್. ಸೊ ಈಗ ಎಲ್ಲ ಫೀಲ್ಡ್ಸಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ವಿ ವರ್ಕ್ ಫಾರ್ ಅವರ್ ಸೆಲ್ಸ್.
ಸೊ ಈ ಡಾಕ್ಟ್ರಲ್ಲಿ ಮಾತ್ರ ನಾವು ವಿ ವರ್ಕ್ ಫಾರ್ ಅದರ್ಸ್ ಅಂತ ನನಗೆ ಆ ಇನ್ಸ್ಪಿರೇಷನ್ನೇ, ದಟ್ ವಾಸ್ ಎ ಮೈನ್ ಇನ್ಸ್ಪಿರೇಷನ್ ಫಾರ್ ಮೀ. ಅದಕ್ಕೆ ನಾನು ಡಾಕ್ಟರ್ ಓದಕ್ಕೆ ತಗೊಂಡಿದ್ದು ಫಸ್ಟ್. ಓಕೆ. ಸೊ ಡಾಕ್ಟರ್, ಕಾರ್ಡಿಯಾಲಜಿಲೇ ಸ್ಪೆಷಲೈಸೇಷನ್ ಏನಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಈಗ ಒಂದು ಪೇಷಂಟ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗೋದು ನಾವು ನೋಡಿದ್ದು ಕಾರ್ಡಿಯಾಲಜಿಲಿ. ಬೇರೆ ಎಲ್ಲ ಫೀಲ್ಡ್ಸಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಆರ್ಥೋಪೆಡಿಕ್ಸ್ ಆಗಲಿ, ಇಲ್ಲಾಂದರೆ ಯಾವ್ದಾರ ಕ್ಯಾನ್ಸರ್ ಥೆರಪಿ ಆಗಲಿ, ಕಿಡ್ನಿ ಡಾಕ್ಟರ್ಸ್ ಆಗಲಿ, ಈ ಪೇಷಂಟ್ ಮೇಲೆ ಇಂಪ್ಯಾಕ್ಟು ವಿಲ್ ಬಿ ನಾಟ್ ಸೋ ಮಚ್. ಇವಾಗ ಒಂದು ಪೇಷಂಟು ಡೈಯಿಂಗ್ ಪೇಷಂಟ್ನೇ ವಿತಿನ್ ಮಿನಿಟ್ಸ್ ನಾವು ಬದುಕಿಸ್ತೀವಿ, ಅದು ಆ ಚಾರ್ಮ್ ಕಾರ್ಡಿಯಾಲಜಿಗೆ ಇರೋದು. ಅದು ದಟ್ ವಾಸ್ ದಿ ಮೈನ್ ಮೋಟಿವೇಶನ್ ಫಾರ್ ಮೀ ಟು ಸೆಲೆಕ್ಟ್ ಕಾರ್ಡಿಯಾಲಜಿ. ಸೊ ಡಾಕ್ಟರ್, ನೀವು ಇವತ್ತಿನವರೆಗಿನ ನಿಮ್ಮ ಡಾಕ್ಟರ್ ಆಗಿದ್ಮೇಲಿಂದ ಇವತ್ತಿನವರೆಗಿನ ನಿಮ್ಮ ಜರ್ನಿ ಹೇಗಿತ್ತು ಡಾಕ್ಟರ್? ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಜರ್ನಿ ಇಸ್ ನಾಟ್ ಸೋ ಸ್ಮೂತ್. ಕಾರ್ಡಿಯಾಲಜಿ ಮೊದಲು ನಾನು MBBS ಮಾಡೋ ಸಮಯದಲ್ಲಿ ತುಂಬ ಫ್ಯೂ ಕಾರ್ಡಿಯಾಲಜಿಸ್ಟ್ ಇದ್ದರು. ಈಗ ಹೋಲ್ ಕಂಟ್ರಿಲಿ ಒಂದು 40 ಕಾರ್ಡಿಯಾಲಜಿಸ್ಟ್ ಇರ್ಬೋದು. ಬಟ್ ಬರ್ತಾ ಬರ್ತಾ ಏನಾಯಿತು, ದಿ ನಂಬರ್ ಆಫ್ ಸೀಟ್ಸ್ ಅಷ್ಟೇ ಇತ್ತು, ಬಟ್ ತುಂಬಾ ಡಿಮ್ಯಾಂಡ್ ಇತ್ತು ಕಾರ್ಡಿಯಾಲಜಿ DMಗೆ. ಸೊ ತುಂಬಾ ಕಷ್ಟ ಆಯಿತು ಸೀಟ್ ಸಿಗೋದು. ಆ್ಯಕ್ಚುಲಿ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಒನ್ಸ್ ವಿ ಗಾಟ್ ಎ ಸೀಟ್ ವಿತ್ ಆಲ್ ಗ್ರೇಟ್ ಡಿಫಿಕಲ್ಟಿ, ಅದಾದ ಮೇಲೆ ನಮಗೆ ಟ್ರೈನಿಂಗ್. ಇವಾಗ DM ಸೀಟ್ ಸಿಕ್ಕಿದ ಮೇಲೆ, DM ಮುಗಿಸಿದ ಮೇಲೆ ದಿ ಜರ್ನಿ ಸ್ಟಾರ್ಟ್ಸ್. ಆ್ಯಕ್ಚುಲಿ ಬೇರೆಲ್ಲ ಇದರಲ್ಲಿ ನಮಗೆ ಡಿಗ್ರಿ ಮುಗಿದ ಮೇಲೆ ಇಟ್ಸ್ ಆಲ್ಮೋಸ್ಟ್ ವಿ ಆರ್ ಸೆಟಲ್ಡ್. ಕಾರ್ಡಿಯಾಲಜಿಲಿ ಮಾತ್ರ ನಮ್ಮ ಜರ್ನಿ ಆವಾಗಲೇ ಸ್ಟಾರ್ಟ್ ಆಗೋದು. ಯಾಕಂದರೆ ನಮಗೆ ಡಿಗ್ರಿ ಅಷ್ಟೇ ಇರುತ್ತೆ, ನಮ್ಗೆ ಒಂದೊಂದು ಸ್ಕಿಲ್ನು ನಾವು ಡೆವಲಪ್ ಮಾಡ್ಕೋಬೇಕು. ಅಂದರೆ ಇವಾಗ ಆಂಜಿಯೋಗ್ರಾಮ್ಸ್ ಆಗಲಿ, ಆಂಜಿಯೋಪ್ಲಾಸ್ಟಿ ಆಗಲಿ, ಇದಕ್ಕಿಂತ ಅಡ್ವಾನ್ಸ್ಡ್, ಫಾರ್ ಎಕ್ಸಾಂಪಲ್ ಡಿವೈಸ್ ಕ್ಲೋಷರ್ಸ್ ಮಕ್ಕಳದ್ದು ಇದಾಗಲಿ, ಇಲ್ಲಾಂದರೆ ಈಗ ಟಾವಿ ಆಗಲಿ, ಮೈಟ್ರಾ ಕ್ಲಿಪ್ ಆಗಲಿ, ಎವ್ರಿಥಿಂಗ್ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ವಿ ಆರ್ ಎ ಸ್ಟೂಡೆಂಟ್. ಸೊ ಎವ್ರಿ ಇಯರ್ ವಿ ಆರ್ ಎ ಸ್ಟೂಡೆಂಟ್, ದೆನ್ ಬಿಕಮ್ ಎ ಮಾಸ್ಟರ್. ಅದಾದ್ಮೇಲೆ ತಿರ್ಗಾ ಈಗ ಸ್ಟೂಡೆಂಟ್ ಆಗಿ ಒಂದು ಹೊಸ ಟೆಕ್ನಾಲಜಿ ಬರುತ್ತೆ. ಸೊ ಬಟ್ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಪೇಷಂಟ್ಸ್ ಆರ್ ಗ್ರೇಟ್ಲಿ ಬೆನಿಫಿಟ್. ನಾವು ಎಷ್ಟು ನಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೊತೀವೋ ಪೇಷಂಟ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅದೊಂದು ದಟ್ ಈಸ್ ಅ ಮೋಟಿವೇಶನ್ ಫಾರ್ ಅಸ್. ಆ್ಯಂಡ್ ದಟ್ಸ್ ಅ ರೀಸನ್ ಈ ಜರ್ನಿ ಎಷ್ಟೇ ಲಾಂಗ್ ಆಗಿ ಎಷ್ಟೇ ಇದಾಗಿದ್ರೂ ವಿ ಫೆಲ್ಟ್ ರಿಯಲಿ ಹ್ಯಾಪಿ ಟು ಟೇಕ್ ದಿಸ್ ಜರ್ನಿ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ದಿ ಫಸ್ಟ್ ರುಪಿ ಐ ಅರ್ನ್ಡ್, ಫಾರ್ ಎಕ್ಸಾಂಪಲ್ ನಾವು ಕಾರ್ಡಿಯಾಲಜಿಸ್ಟ್ ಆಗಿ ಐ ವಾಸ್ 35 ಬೈ ದಟ್ ಟೈಮ್. ಸೊ ಮೋಸ್ಟ್ ಆಫ್ ಮೈ ಕ್ಲಾಸ್ಮೇಟ್ಸ್ ಇಂಜಿನಿಯರಿಂಗ್ ತೊಗೊಂಡವರಾಗಲಿ, ಕೆಲವು ಜನ US ಹೋಗೋರಾಗಲಿ, ಅವರಾಗಲಿ ರಿಟೈರ್ಮೆಂಟ್ ಪ್ಲಾನ್ ಸ್ಟಾರ್ಟ್ ಮಾಡಿಬಿಡಿದ್ರು. ಆಗ ಆ ಟೈಮಲ್ಲಿ ನಾನು ಐ ವಾಸ್ ಅರ್ನಿಂಗ್ ಮೈ ಫಸ್ಟ್ ಸ್ಯಾಲ್ರಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಇಸ್ ದಿ ಜರ್ನಿ ಫಾರ್ ಅಸ್. ಬಟ್ ಸಿನ್ಸ್ ದೆನ್ ದಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಎಕ್ಸ್ಟ್ರೀಮ್ಲಿ ನೈಸ್, ಆ್ಯಂಡ್ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ದಟ್ ಮೈ ಜರ್ನಿ ಸೋ ಫಾರ್ ಇಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ. ದಟ್ಸ್ ಗ್ರೇಟ್ ಡಾಕ್ಟರ್. ನಿಮ್ಮ ಜರ್ನಿ ಕೇಳಿ ತುಂಬಾ ಖುಷಿ ಆಯ್ತು. ಸೊ ಡಾಕ್ಟರ್, ನಿಮ್ಮ ಜರ್ನಿಯಲ್ಲಿ ಇದುವರೆಗೂ ನೀವು ನೋಡಿರೋ ಪೇಷಂಟ್ಸ್ ಅಲ್ಲಿ ನಿಮಗೆ ತುಂಬಾ ಮೆಮೊರಬಲ್ ಕೇಸ್ ಯಾವುದು ಡಾಕ್ಟರ್, ಅಂಡ್ ಯಾಕೆ ಅದು ನಿಮಗೆ ಮೆಮೊರಬಲ್ ಕೇಸ್? ಸೊ ಈಗ ಎಲ್ಲ ಡಾಕ್ಟರ್ಗೂ ಅವ್ರದ್ದು ಫಸ್ಟ್ ಪೇಷಂಟ್ ಇಸ್ ಆಲ್ವೇಸ್ ದಿ ಮೋಸ್ಟ್ ಮೆಮೊರಬಲ್. ಸೊ ನನಗೆ ನನ್ನ ಫಸ್ಟ್ ಪೇಷಂಟು ನಾನು ನಿಜಾಮ್ಸ್ ಇನ್ಸ್ಟಿಟ್ಯೂಟಲ್ಲಿ ಹೈದರಾಬಾದಲ್ಲಿ ಮಾಡಿದ್ದು ಫಸ್ಟ್ ಆಂಜಿಯೋಪ್ಲಾಸ್ಟಿ. ಆ ಪೇಷಂಟ್ ಆಲ್ಮೋಸ್ಟ್ 20 ವರ್ಷ ಆಯಿತು ನಾನು ಮಾಡಿ. ಬಟ್ ಈವನ್ ನೌ ಎವ್ರಿ ಇಯರ್ ಆ ಪೇಷಂಟ್ ನನಗೆ ಫೋನ್ ಮಾಡಿ ಇಲ್ಲಿಗೆ ಬಂದು ತೋರಿಸ್ಕೊಂಡು ಹೋಗ್ತಾರೆ ಹೈದರಾಬಾದಿಂದ. ದಟ್ ಈಸ್ ಮೈ ನಂಬರ್ 1 ಪೇಷಂಟ್. ದಟ್ಸ್ ವೆರಿ ಮೆಮೊರಬಲ್. ಅಪಾರ್ಟ್ ಫ್ರಮ್ ದಟ್ ಒಂದು 25,000 ಆಂಜಿಯೋಪ್ಲಾಸ್ಟೀಸ್ ಆಂಜಿಯೋಗ್ರಾಮ್ಸ್ ಮಾಡಿರ್ತೀನಿ, ಒಂದು 10,000 ಡಿವೈಸಸ್ ಮಾಡಿರ್ತೀನಿ. ಈಚ್ ಪೇಷಂಟ್ ಇಸ್ ಸ್ಪೆಷಲ್ ಫಾರ್ ಮಿ. ಸೊ ಈಚ್ ಲೈಫ್ ಸೇವ್ ಇಸ್ ರಿಯಲಿ ಸ್ಪೆಷಲ್ ಫಾರ್ ಮಿ. ಈಗ ಲೇಟೆಸ್ಟ್ ನಾವು ಒಂದು ಮೈಟ್ರಾ ಕ್ಲಿಪ್ ಮಾಡಿದ್ವಿ. ಪೇಷಂಟ್ ಆನ್ ಡೆತ್ ಬೆಡ್ ಆಲ್ಮೋಸ್ಟ್ 6-7 ಟೈಮ್ಸ್ ಅಡ್ಮಿಟ್ ಆಗಿದ್ದಾರೆ ಒಂದು ವಾರದಲ್ಲಿ, ಒಂದು 2 ತಿಂಗಳಲ್ಲಿ. ಅವರು ಎಲ್ಲ ಕಡೆ ತಿರುಗಾಡಿ ಸರ್ಜರಿ ಎಲ್ಲ ರೆಫ್ಯೂಸ್ ಮಾಡಿ ಆ ಪೇಷಂಟ್ ನಾವು ಮೈಟ್ರಾ ಕ್ಲಿಪ್ ಮಾಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಅವರು ಹಿ ಟುಕ್ ದ ಫ್ಲೈಟ್ ಆ್ಯಂಡ್ ವೆಂಟ್ ಆ್ಯಕ್ಚುಲಿ ಹೋಮ್. ಅದು ಇಟ್ ಬ್ರಿಂಗ್ಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಟು ಅಸ್. ಓಕೆ ಡಾಕ್ಟರ್. ಸೊ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಡಾಕ್ಟರ್, ಇವಾಗಿನ ದಿನಗಳಲ್ಲಿ ನೀವೇ ನೋಡಿರ್ಬೋದು ಸಡನ್ ಆಗಿ ಇನ್ಕ್ರೀಸ್ ಆಗ್ತಿದೆ ಹಾರ್ಟ್ ಡಿಸೀಸ್ ಆಗ್ತಿರೋ ರೇಟಲ್ಲಿ. ಸೊ ಈಗ ನಾನು ಕೇಳೋದು, ಇವಾಗಿನ ಲೈಫ್ ಸ್ಟೈಲ್ ಮತ್ತೆ ಇವಾಗಿನ ಡಯೆಟ್ ಮತ್ತೆ ಇವಾಗಿನ ಕುಕಿಂಗ್ ಆಯಿಲ್ ಆಗಿರ್ಬೋದು ಇದ್ರು, ಮತ್ತೆ ಡಯಾಬಿಟೀಸ್, ಇನ್ಕ್ರೀಸಿಂಗ್ ಡಯಾಬಿಟೀಸ್ ಆಗಿರ್ಬೋದು, ಇದಕ್ಕೂ ಮತ್ತೆ ಇದಕ್ಕೂ ರಿಲೇಷನ್ ಇದೆಯಾ ಡಾಕ್ಟರ್? 100% ಕರೆಕ್ಟ್. ಈಗ ಏನಂದರೆ ಇಂಡಿಯಾದಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಒಂಥರ ಎಕ್ಸ್ಪ್ಲೋಷನ್ ಆಫ್ ಕೇಸಸ್. ಇದು ಯಾಕೆ ಅಂದರೆ ನಮ್ಮ ಸೌತ್ ಇಂಡಿಯನ್ಸ್
or rather Indians and particularly South Indians ಗೆ genetically we are prone to heart disease. ಸೊ ಈ ಜೀನ್ಸ್ ನಮ್ದು ಕೆಟ್ಟದಾಗಿತ್ತು, ಮೊದಲಿಂದನೂ ಇದೆ ಈ ಜೀನ್ಸ್. ಬಟ್ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ವಾಸ್ ಡಿಫ್ರೆಂಟ್. ಇವಾಗ ನಾನ್ ವೆಜ್ ಆಗಲಿ ವೀಕ್ಲಿ ಒನ್ಸ್ ಇಲ್ಲಂದ್ರೆ ಮಂತ್ಲಿ ಒನ್ಸ್ ತಿಂತಿದ್ರು ಜನರು. ಅಂಡ್ ಸೆಕೆಂಡ್ಲಿ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಪೀಪಲ್ ಯೂಸ್ ಟು ವಾಕ್ ಫಾರ್ ಮೆನಿ ಕಿಲೋಮೀಟರ್ಸ್ ಇನ್ ಎ ಡೇ. ಇವಾಗ ಜೀನ್ಸ್ ಸೇಮ್ ಇದೆ, ಬಟ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ಸೊ ದ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಏನೇನಿದೆ, ಲೈಫ್ ಸ್ಟೈಲ್ ಆಗಲಿ, ನಮ್ಮ ಡಯಟ್ ಆಗಲಿ, ಸ್ಮೋಕಿಂಗ್ ಆಗಲಿ, ಈ ಥರ ಅದು ಜಾಸ್ತಿ ಆಗ್ಬಿಟ್ಟು ಆ್ಯಕ್ಟಿವಿಟಿ ಕಮ್ಮಿ ಆಗ್ಬಿಟ್ಟಿದೆ. ಅದಕ್ಕೇ ಅಷ್ಟು ಎಕ್ಸ್ಪ್ಲೋಷನ್ ಆಗಿರೋದು. ದೇರ್ ಇಸ್ ಸಿಂಗಲ್ ಫ್ಯಾಕ್ಟರ್ ಅಲ್ಲ, ಇಟ್ಸ್ ಆಲ್ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್. ಇವಾಗ ನಮಗೆ ಒಂದು ಒಂದು ಫೈರ್ ಆಗಬೇಕಂದ್ರೆ ದೆ ಶುಡ್ ಬಿ ಫ್ಯೂಯಲ್, ದೆ ಶುಡ್ ಬಿ ಎ ಸ್ಪಾರ್ಕ್. ಸೊ ಆ ಫ್ಯೂಯಲ್ ವಾಸ್ ಆಲ್ವೇಸ್ ದರ್, ಈ ಸ್ಪಾರ್ಕ್ ವಾಸ್ ದಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್. ದಟ್ ಇಸ್ ದಿ ಮೈನ್ ರೀಸನ್ ಇಷ್ಟೆಲ್ಲ ಜಾಸ್ತಿ ಆಗ್ತದೆ. ಸೊ ಡಾಕ್ಟರ್, ಹಾರ್ಟ್ ಅಲ್ಲಿ ಕ್ಲಾಟ್ ಫಾರ್ಮೇಶನ್ ಆಗೋದ್ರ ಬಗ್ಗೆ ನಾನು ಕೇಳಿದೀನಿ. ಸೊ ಕ್ಲಾಟ್ ಫಾರ್ಮೇಶನ್ ಆಗೋದಕ್ಕೆ ರೀಸನ್ ಏನು ಡಾಕ್ಟರ್, ಮತ್ತೆ ಅದನ್ನ ಪ್ರಿವೆಂಟ್ ಮಾಡೋಕ್ಕಾಗುತ್ತಾ? ಡೆಫಿನೆಟ್ಲಿ ಎಸ್. ಈಗ ಕ್ಲಾಟ್ ಫಾರ್ಮೇಶನ್ ಇಸ್ ದ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್. ಈಗ ಎಲ್ಲದಕ್ಕೂ ಮುಂಚೆ ಒಂದು ಸೀಡ್ ಇರುತ್ತೆ ಹಾರ್ಟಲ್ಲಿ, ದಟ್ಸ್ ಕಾಲ್ಡ್ ದಿ ಪ್ಲಾಕ್. ಸೊ ಈ ಕೊಲೆಸ್ಟ್ರಾಲ್ ಪ್ಲಾಕ್ ಆಗಿ, ಆ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗಿ ಬ್ಲಡ್ ವೆಸಲಲ್ಲಿ ಒಂದ್ಸಲ ಆ ಕೊಲೆಸ್ಟ್ರಾಲ್ ಪ್ಲಾಕ್ ರಪ್ಚರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಲೂನ್ ಹೆಂಗೆ ಏರ್ ಫುಲ್ ಆದಮೇಲೆ ಒಂದ್ಸಲ ರಪ್ಚರ್ ಆಗುತ್ತೆ, ಬರ್ಸ್ಟ್ ಆಗುತ್ತೆ, ಅದೇ ಥರ ಕೊಲೆಸ್ಟ್ರಾಲ್ ಪ್ಲಾಕ್ ರಪ್ಚರ್ ಆಗುತ್ತೆ. ಅದ್ರ ಮೇಲೆ ಆವಾಗ ಕ್ಲಾಟ್ ಫಾರ್ಮ್ ಆಗುತ್ತೆ. ಈ ಕ್ಲಾಟ್ ಫಾರ್ಮ್ ಆಗೋದ್ರಿಂದನೇ ಆ ಹಾರ್ಟ್ದ ಅಟ್ಯಾಕ್, ಅನ್ಸ್ಟೇಬಲ್ ಆಂಜಿನ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಆಗೋದು. ಸೊ ಇದನ್ನು ಡೆಫಿನೆಟ್ಲಿ ಪ್ರಿವೆಂಟ್ ಮಾಡ್ಬೋದು. ಒಂದು, ಆ ಕೊಲೆಸ್ಟ್ರಾಲ್ ಪ್ಲಾಕ್ ಆಗದೆ ನೋಡ್ಕೋಬೇಕು. ಸೊ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದ್ದರೆ, ಇಲ್ಲಾಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದನ್ನೇ ಕಂಟ್ರೋಲ್ ಮಾಡ್ಕೋಬೇಕು. ಆ್ಯಂಡ್ ಕೊಲೆಸ್ಟ್ರಾಲ್ದ ಮೆಡಿಸಿನ್ಸ್ ತೊಗೋಬೇಕು. ಬ್ಲಡ್ ಥಿನ್ನರ್ಸ್, ಇವಾಗ ಇದೆಲ್ಲ ಡಯಾಬಿಟಿಸ್ ಇದೆ, ಇವಾಗ ನೆಕ್ಸ್ಟ್ ಹೆಂಗೆ ಪ್ರಿವೆಂಟ್ ಮಾಡೋದು ನಾವು ಆ ಕ್ಲಾಟ್ಸ್ ಅಂದರೆ ಬ್ಲಡ್ ಥಿನ್ನರ್ಸ್ ತೊಗೋಬೇಕು, ಆ್ಯಂಟಿಪ್ಲೇಟ್ಲೆಟ್ಸ್ ಅಂತ. ಅದನ್ನೇ ನಮ್ಮ ಕಾರ್ಡಿಯಾಲಜಿಗೆ ಕನ್ಸಲ್ಟ್ ಮಾಡಿ ಯಾವ ಡೋಸಲ್ಲಿ ತೊಗೋಬೇಕು, ಯಾವ ಥರ ತೊಗೋಬೇಕು ಅಂತ ವಿ ಕ್ಯಾನ್ ಪ್ರಿವೆಂಟ್ ದಿ ಹಾರ್ಟ್ ಅಟ್ಯಾಕ್, ಪ್ರಿವೆಂಟ್ ದಿ ಕ್ಲಾಟ್ಸ್ ಬೈ ಟೇಕಿಂಗ್ ಕರೆಕ್ಟ್ ಮೆಡಿಕೇಶನ್ಸ್. ಸೊ ಡಾಕ್ಟರ್, ನೀವು ನಮ್ಮ ವ್ಯೂವರ್ಸ್ಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಚೇಂಜಿಂಗ್ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನಮ್ಮ ಹಾರ್ಟ್ ಹೆಲ್ತ್ ನ ಕಾಪಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ನಾವು ಹೇಗಿರ್ಬೇಕು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ? ಹಾರ್ಟ್ ಹೆಲ್ತ್ಗೆ ದೇರ್ ಆರ್ 5 ಗೋಲ್ಡನ್ ರೂಲ್ಸ್. ನಂಬರ್ 1 ಇಸ್ ಡಯಟ್. ಅಂದರೆ ನಾವು ಫುಡ್ಡು ಹೆಂಗೆ ಇರಬೇಕು ಅಂದರೆ, ಎಷ್ಟು ನಾವು ಕ್ಲೋಸ್ ಟು ನೇಚರ್ ಇರ್ತೀವೋ ಅಷ್ಟು ಒಳ್ಳೆಯದು. ಅಂದರೆ ಎಷ್ಟು ಪ್ರೋಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೆಕೆಂಡ್ಲಿ, ಎಕ್ಸಸೈಸ್. ಎಷ್ಟೇ ಕಷ್ಟ ಇದ್ರೂ, ಟೈಮ್ ಇರಲೇ ಇದ್ರೂ ಟೈಮ್ ತೊಗೊಂಡು ಎಕ್ಸಸೈಸ್ ಮಾಡಲೇಬೇಕು. ಒಂದು ಫಾರ್ ಎಕ್ಸಾಂಪಲ್, ಈವನ್ ದಿ ಸಿಕ್ಕಸ್ಟ್ ಪೇಷಂಟ್, ಇವಾಗ ನಾವು ಬೆಡ್ಡಲ್ಲೇ ಇದ್ದೀವಿ ಅಂದ್ರೂ ಕಾಲು ಕೆಳಗೆ ಹಾಕಿ ಕಾಲು ಆಡಿಸೋದು, ಆ ಥರ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಬೇಕು. ನಾವು ರೆಗ್ಯುಲರ್ ಹೆಲ್ತಿ ಆಗಿರೋರು ಅಟ್ಲೀಸ್ಟ್ 45 minutes ಆಫ್ ಎಕ್ಸಸೈಸ್ 5 times ಎ ವೀಕ್ ಮಾಡಬೇಕು. ನಂಬರ್ 3 ಈಸ್ ಲೈಫ್ ಸ್ಟೈಲ್ ಅಡಿಕ್ಷನ್ಸ್ ಲೈಕ್ ಸ್ಮೋಕಿಂಗ್ ಆರ್ ಆಲ್ಕೋಹಾಲ್, ಇದನ್ನೇ ಅವಾಯ್ಡ್ ಮಾಡೋದು. ನಂಬರ್ 4 ಈಸ್ ಸ್ಟ್ರೆಸ್. ಇವಾಗ ಈ ಲೈಫಲ್ಲಿ ನಮಗೆ ಸ್ಟ್ರೆಸ್ ಇಸ್ ದ ಬಿಗ್ಗೆಸ್ಟ್ ಕಿಲ್ಲರ್ ಥರ ಇದೆ. ಯಾಕೆ ಸ್ಟ್ರೆಸ್ ಜಾಸ್ತಿ ಇದೆ ಅಂದರೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಲೈಫಲ್ಲಿ. ಸೊ ವಿ ಹ್ಯಾವ್ ಟು ಸ್ಲೋ ಡೌನ್, ಎಕ್ಸ್ಪೆಕ್ಟೇಷನ್ಸ್ನ ಕಮ್ಮಿ ಮಾಡಿ ನಮ್ಮ ಇದು ಅಕಾರ್ಡಿಂಗ್ ಟು ಇಫ್ ಯು ಆರ್ ದೇರ್, ದ ಸ್ಟ್ರೆಸ್ ವಿಲ್ ಡೆಫಿನೆಟ್ಲಿ ಬಿ ಲೆಸ್. ಆ್ಯಂಡ್ ನಂಬರ್ 5, ದಿ 5th golden rule is ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಐ ಆಲ್ವೇಸ್ ಇನ್ಸಿಸ್ಟ್ ಪೇಷಂಟ್ಸ್ಗೆ ಎವ್ರಿ ಇಯರ್ ನಿಮ್ಮ ಚೆಕಪ್ ಮಾಡಿಸ್ಕೊಡಿ. ಈವನ್ ಇಫ್ ಇಸ್ 20 years or 25 years, ಇಯರ್ಲಿ ಒನ್ಸ್. ಫಾರ್ ಎಕ್ಸಾಂಪಲ್, ಐ ಟೆಲ್ ದಮ್ ಇಟ್ಸ್ ಎ ಬರ್ತ್ಡೇ ಗಿಫ್ಟ್. ಸೊ ಎವ್ರಿ ಬರ್ತ್ಡೇ ನೀವು ಏನು ಗಿಫ್ಟ್ ಕೊಡೋದು ನಿಮಗೆ ಅಂದರೆ, ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಅದೇ ನಿಮ್ಮ ಬರ್ತ್ಡೇ ಗಿಫ್ಟ್. ದಟ್ ವಿಲ್ ಎನ್ಶೂರ್ ದಟ್ ನೆಕ್ಸ್ಟ್ ಬರ್ತ್ಡೇ ವಿಲ್ ಬಿ ಸೆಲೆಬ್ರೇಟಿಂಗ್ ಹ್ಯಾಪಿಲಿ. ಡಾಕ್ಟರ್ ರಾಜ್ಗೋಪಾಲ್, ಇನ್ ಕೇಸ್ ಈಗ ನಮ್ಮ ವ್ಯೂವರ್ಸ್ ನಿಮ್ಮ ಅಡ್ವೈಸ್ ನ ತಗೋಬೇಕು ಅಂದ್ರೆ ನಿಮ್ಮನ್ನ ಎಲ್ಲಿ ಮತ್ತೆ ಹೇಗೆ ಬಂದು ಭೇಟಿ ಮಾಡಬೇಕು ಅಂತ ನಮ್ಮ ವ್ಯೂವರ್ಸ್ಗೆ ಹೇಳ್ತೀರಾ? ಶ್ಯೂರ್. ನಾನು ಅವಾಂತ್ BKG ಹಾಸ್ಪಿಟಲ್, ಮೈಸೂರು ರಿಂಗ್ ರೋಡಲ್ಲಿ ಭೋಗಾದಿ ಜಂಕ್ಷನ್ ಹತ್ರ ಇದೆ. ಇಲ್ಲಿ ಐ ಆಮ್ ಅವೈಲಬಲ್ ಆನ್ ಆಲ್ ಡೇಸ್. ಮಾರ್ನಿಂಗ್ 10:30 ಇಂದ ಈವ್ನಿಂಗ್ 5 ತನಕ ಐ ಆಮ್ ಅವೈಲಬಲ್ ಫಾರ್ ಕನ್ಸಲ್ಟೇಷನ್. ನಾಟ್ ಓನ್ಲಿ ಆಸ್ ಫಸ್ಟ್ ಕನ್ಸಲ್ಟೇಷನ್, ಯು ಕ್ಯಾನ್ ಆಲ್ವೇಸ್ ಸೆಕೆಂಡ್ ಒಪಿನಿಯನ್ನು ಬರ್ಬೋದು, ಬಂದು ತಗೋಬೋದು. All days I am available here except Sundays. And secondly, I am also available on the social media. You can have send your questions, queries to my social media handle. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಮ್ಮ ಜೊತೆ ಇವತ್ತು ಟೈಮ್ ಸ್ಪೆಂಡ್, ಆಕ್ಚುಲಿ ನನಗೆ ತುಂಬಾ ವಿಷಯಗಳು ತಿಳ್ಕೊಂಡೆ ಅಂತ ನನಗಂತೂ ಅನ್ನಿಸ್ತಿದೆ. ಸೊ ಡಾಕ್ಟರ್, ನೀವು ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಒಂದಿಷ್ಟು ಟೈಮ್ ಸ್ಪೇರ್ ಮಾಡಿ ಇಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ
ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ನಮ್ಮ ವ್ಯೂವರ್ಸ್ ಕೂಡ ಥ್ಯಾಂಕ್ಫುಲ್ ಆಗಿರ್ತಾರೆ. ಮತ್ತೆ ನೀವು ಕೊಟ್ಟಿರೋ ಅಡ್ವೈಸ್ನೆಲ್ಲ ಅವ್ರು ಫಾಲೋ ಅಪ್ ಮಾಡಿ ನಿಮ್ ಈ ವಿಡಿಯೋದ ಫುಲ್ ಅಡ್ವಾಂಟೇಜ್ ತಗೋತಾರೆ ಅಂತ ನಾನು ಭಾವಿಸಿದ್ದೀನಿ. ಅಂಡ್ ಡಾಕ್ಟರ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೀಟ್ ಅ ರಿನೌಂಡ್ ಅಂಡ್ ಹಂಬಲ್ ಡಾಕ್ಟರ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಎಲ್ಲರಿಗೂ ಹ್ಯಾಪಿ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನದ ಸಂದೇಶ ಎಲ್ಲರಿಗೂ ಹರಡಲಿ ನಿಮ್ಮ ವಿಡಿಯೋ ಮೂಲಕ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್. ಇಷ್ಟೊತ್ತು ನೀವು ನಮ್ಮ ಜೊತೆ ಕನೆಕ್ಟ್ ಆಗಿದ್ದು, ನಮ್ಮ ಡಾಕ್ಟರ್ ಕೊಟ್ಟಿದ್ದು ಎಲ್ಲ ಸಜೆಷನ್ಸ್ನ ತಗೊಂಡು, ಅಡ್ವೈಸ್ಗಳನ್ನ ತಗೊಂಡು ನಿಮಗೆ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋಯಿಂದ. ಸೊ ನಮ್ಮ ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋ ಅನ್ನೋದು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆ ಪೇಜ್. ಅಂಡ್ ಈವನ್ ಸ್ಪಾಟಿಫೈ ಮತ್ತೆ ಜಿಯೋ ಸಾವನಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ನೆಕ್ಸ್ಟ್ ಇದೇ ತರ ಹೊಸ ಎಕ್ಸ್ಪರ್ಟ್ ಜೊತೆ ಇನ್ನು ಹೊಸ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಟಿಕ್ ಟಾಕ್ ಫಾರ್ ಹೆಲ್ದಿ ಹಾರ್ಟ್ ಟಾಕ್ ಶೋ. ಥ್ಯಾಂಕ್ ಯು.